ಇವತ್ತಿನ ಈ ವಿಡಿಯೋದಲ್ಲಿ ಸರಿಯಾದ ಮೆನ್ಸ್ಟ್ರುವಲ್ ಕಪ್ ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮೆನ್ಸ್ಟ್ರುವಲ್ ಕಪ್ ಗೆ ಸ್ವಿಚ್ ಆಗಬೇಕು ಅನ್ನೋ ಆಸೆ ಏನೋ ಇರುತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ನೋಡಿದಾಗ 150ರಿಂದ 3000 ಬೇರೆ ಬೇರೆ ವೆರೈಟಿ ಮೆನ್ಸ್ಟ್ರುವಲ್ ಕಪ್ಗಳು ಲಭ್ಯ ಇದೆ. ಆದ್ರೆ ಯಾವ ಮೆನ್ಸ್ಟ್ರುವಲ್ ಕಪ್ ಗೆ ಹೋಗಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಸೊ ಮೊದಲನೆಯದಾಗಿ ಮೆನ್ಸ್ಟ್ರುವಲ್ ಕಪ್ ಸೆಲೆಕ್ಟ್ ಮಾಡ್ಕೊಳ್ಬೇಕಿದ್ರೆ ಯಾವಾಗ್ಲೂ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರುವಂತಹ ಮೆನ್ಸ್ಟ್ರುವಲ್ ಕಪ್ ಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ರಬ್ಬರ್ ಯೂಸ್ ಮಾಡಿದಂತಹ ಮಟೀರಿಯಲ್ ಏನಾಗುತ್ತೆ, ನಮ್ಗೆ ಅಲರ್ಜಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ದಯವಿಟ್ಟು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇರುವ ಮಟೀರಿಯಲ್ ಇರುವಂತಹ ಮೆನ್ಸ್ಟ್ರುವಲ್ ಕಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಅಲರ್ಜಿ ಆಗುವಂತಹ ಸಮಸ್ಯೆ ಇರೋದಿಲ್ಲ. ಇದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗದೆ ಇರುವಂತಹ ಗುಣಲಕ್ಷಣವನ್ನ ಹೊಂದ್ಕೊಂಡಿದೆ. ಹಾಗಿದ್ರೆ ಮೆನ್ಸ್ಟ್ರುವಲ್ ಕಪ್ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿದಾರೋ ಇಲ್ಲೋ ಹೇಗೆ ಗೊತ್ತಾಗುತ್ತೆ? ಕಪ್ ಪರ್ಚೇಸ್ ಮಾಡಿಕೊಳ್ಳೇನೆ ಒಮ್ಮೆ ನೀವು ಇದನ್ನ ಸ್ಮೆಲ್ ಮಾಡಿ ನೋಡಿ. ಆಗ ನಿಮ್ಗೆ ರಬ್ಬರ್ ಸ್ಮೆಲ್ ಬರ್ತಾ ಇದ್ರೆ ಅದು ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಅಲ್ಲ ಅಂತ ಅರ್ಥ. ಮೆಡಿಕಲ್ ಗ್ರೇಡ್ ಸಿಲಿಕಾನ್ಗೆ ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.